ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾಳೆ ಯುಗಾದಿ ಹಬ್ಬ. ಸೊ ಯುಗಾದಿ ಹಬ್ಬದ ಹಿಂದಿನ ದಿನ ಇವತ್ತು. ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ಸ್ ನಾನು ಬ್ಲಿಂಕಿಟಿಂದ ಆರ್ಡರ್ ಮಾಡ್ಕೊಂಡಿರೋಂಥದ್ದು. ನಾನು ಏನೆಲ್ಲ ಆರ್ಡರ್ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ತೀನಿ. ಸ್ವಲ್ಪ ಐಟಮ್ಸ್ನ ಬುಕ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಐಟಮ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ. ಸೊ ಸ್ವಲ್ಪನೇ ಐಟಮ್ಸ್ಗಳನ್ನ ಬುಕ್ ಮಾಡ್ಕೊಂಡಿರೋಂಥದ್ದು, ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ ನಾನು. ಸೊ ನಾಳೆ ಸಿಂಪಲ್ಲಾಗಿ ಸ್ವಲ್ಪ ರೈಸ್ ಬಾತ್ ಮಾಡೋಣ ಅಂತ ಸ್ವಲ್ಪ ಪೊಟ್ಯಾಟೋನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ರೆಗ್ಯುಲರಾಗಿ ನಾವು ಯಾವುದೇ ಹಬ್ಬ ಆಯಿತು, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ತುಂಬಾ ಸಿಂಪಲ್ಲಾಗಿ ನಾವು ಹಬ್ಬನೇ ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಸಿಂಪಲಾಗಿ ಒಂದು ಶಾವಿಗೆ ಪಾಯಸನ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿರೋಂಥದ್ದು. ನಾಳೆ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾವಿಗೆ ಪಾಯಸ ಜೊತೆ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ತರಿಸಿದ್ದೀನಿ. ಆ್ಯಂಡ್ ಇನ್ನೊಂದು, ನಮ್ಮ ಪಾಪುಗೆ ಬನಾನಾ ಅಂದರೆ ಭಾಳ ಇಷ್ಟ. ಅವಳು ಬನಾನಾ ಪ್ರಿಯಳು ನಮ್ಮ ಪಾಪು. ಸೊ ಬನಾನಾ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾಳೆ. ಸೊ ಅವಳಿಗೋಸ್ಕರ ಏಲಕ್ಕಿ ಬನಾನಾ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅವಳು ತುಂಬ ಇಷ್ಟ ಅವಳಿಗೆ ಬನಾನಾ. ಇಷ್ಟು ಐಟಮ್ಗಳನ್ನ ನಾನು ಆರ್ಡರ್ ಮಾಡ್ಕೊಂಡಿರೋವಂಥದ್ದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಇವತ್ತು ಗ್ರಹಣ ಮತ್ತು ಅಮಾವಾಸ್ಯೆ ಇರೋದ್ರಿಂದ ಆಚೆ ಹೋಗೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಹೂನ ನಾನು ಈ ಥರ ಪ್ಯಾಕೆಟಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದ್ರ ಬಂದುಬಿಟ್ಟು 35 ರೂಪಾಯಿ, ಇದು 39 ರೂಪಾಯಿ ಏನೋ ಇದು. ಸೊ ನೋಡಿ, ಇಷ್ಟು ಮಾತ್ರ ಬರುತ್ತೆ. ನಾವೇ ಹೆಂಗಿದ್ರು ಸಿಂಪಲ್ ಆಗಿ ಅಲ್ವಾ ಹಬ್ಬನ ಆಚರಿಸೋದು, ಇಷ್ಟು ನಮಗೆ ಸಾಕಾಗತ್ತೆ. ನಮ್ಮ ಮನೇಲಿ ದೇವ್ರ ಫೋಟೋಸ್ ಕೂಡ ಏನು ಜಾಸ್ತಿ ಇಲ್ಲದೆ ಇರೋ ಕಾರಣ ಸೊ ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ತೀವಲ್ಲ. ಸೊ ಇಷ್ಟು ಮಾತ್ರ ಹೂಗಳನ್ನ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇದು 39 ರೂಪಾಯಿ ಅಷ್ಟೇ, ಏನೋ ಒಂದು 100 ಗ್ರಾಮ್ಸ್ ಇರುತ್ತೆ. ಇಷ್ಟು ನಾನು ಐಟಮ್ಸ್ಗಳನ್ನ ಆರ್ಡರ್ ಮಾಡ್ಕೊಂಡಿರುವಂಥದ್ದು. ಏನು ಗೊತ್ತಾ, ನಮ್ಮ ಪಾಪು ಏನು ಗೊತ್ತಾ, ನಾನು ಇಲ್ಲಿ ವಾಯ್ಸ್ ಕೊಡಬೇಕಾದ್ರೆ ನಾನು ಮೊಬೈಲ್ನಲ್ಲಿ ಮಾತಾಡಬೇಕಾದಾಗ್ಲೇ ಅವಳು ಸ್ವಲ್ಪ ಜಾಸ್ತಿ ಮಧ್ಯದಲ್ಲಿ ಮಾತಾಡ್ತಾಳೆ. ಸುಮ್ಮನೆ ಆದ ತಕ್ಷಣ ಸುಮ್ಮನೆ ಆಗಿಬಿಡ್ತಾಳೆ ಅವಳು, ಆ ಥರ ಅವಳು. ಆ್ಯಂಡ್ ನಮ್ಮ ಚಂದನದು ಎಕ್ಸಾಮ್ಸು ನೆನ್ನೆ ತಾನೇ ಮುಗಿದಿದೆ. ಇವಾಗ ಅವಳಿಗೆ ರಜೆ ಸ್ಟಾರ್ಟ್ ಆಗಿದೆ, ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ. ಸೊ ನೋಡಬೇಕು, ನೆಕ್ಸ್ಟ್ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಮ್ಮರ್ ಹಾಲಿಡೇಸಲ್ಲಿ. ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ನಮ್ಮ ಪಾಪು ಮತ್ತು ನಮ್ಮ ಚಂದನ ಯಾವ ಥರ ಆಟ ಆಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಲೋ ಫ್ರೆಂಡ್, ನಮಸ್ಕಾರ ಫ್ರೆಂಡ್ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಫ್ರೆಂಡ್. ಹಲೋ ಫ್ರೆಂಡ್, ನಮಸ್ಕಾರ. ವೆರಿ ಗುಡ್, ನಮಸ್ಕಾರ ಫ್ರೆಂಡ್. ಸೊ ಫ್ರೆಂಡ್ಸ್, ಇವಾಗ ಸ್ವಲ್ಪ ಮ್ಯಾಗಿನ ಮಾಡಿದ್ದೆ. ಸೊ ಮ್ಯಾಗಿನ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಇದೆ ಇವಾಗ. ಆ್ಯಂಡ್ ಹಾಗೆ ನಮ್ಮ ಪಾಪುಗೆ ಅವರಪ್ಪ ಹೊಟ್ಟೆನ ತೊಗೊಬಂದಿದ್ದಾರೆ. ಇದು ಲಂಗಾದಾವಣಿ ಥರ, ಇದು ಏನು ಹೇಳ್ತಾರೆ, ಗಾಗ್ರಾ ಚೋಲಿ ಥರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯುಗಾದಿ ಹಬ್ಬಕ್ಕೆ ತೊಗೊಂಡು ಬಂದಿರೋ ಅಂಥದ್ದು ಇದು ನಮ್ಮ ಪಾಪುಗೆ. ಇದನ್ನು ಕೂಡ ತೊಗೊಂಬಂದಿದ್ದಾರೆ, ಚೂಡಿದಾರ್ ಟಾಪ್. ನಮ್ಮ ಚಂದನಂಗೆ ಕಲರ್ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇದೆರಡೂ ಒಂದು ಟಾಪ್ ಮತ್ತು ಇದೊಂದು ಏನು ಹೇಳ್ತಾರೆ, ಇದು ಒಂದು ಚೂಡಿದಾರ್ ಪ್ಯಾಂಟ್ ಮತ್ತು ಟಾಪು. ಇದೆರಡು ನಮ್ಮ ಚಂದನಂಗೆ, ಟೋಟಲ್ ನಮ್ಮ ಚಂದನಂಗೆ ಮತ್ತು ನಮ್ಮ ಪಾಪಗೆ ಇದೆರಡು ಜೊತೆ ಬಟ್ಟೆ ತೊಗೊಂಡಿರೋಂಥದ್ದು ಹಬ್ಬಕ್ಕೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಯುಗಾದಿ ಹಬ್ಬದ ದಿನ. ಸೊ ನಮ್ಮ ಚಂದನ ಒಂದು ಸ್ವಲ್ಪ ಲೇಟಾಗೇ ಇದ್ವಿ. ಸೊ ಹಿಂದಿನ ದಿನ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ಲ, ಸೊ ಲೇಟಾಗೇ ಇದ್ದು ಆಲ್ಮೋಸ್ಟ್ ಬಿಸಿಲೆಲ್ಲ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಎದ್ದು ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿದ್ಲು. ಆ್ಯಂಡ್ ನಮ್ಮ ಪಾಟಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕನಕಾಂಬರ ಹೂವು ಬಿಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನಮ್ಮ ಚಂದನ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡ್ಲು. ಸೊ ಇವಾಗ ಸಿಂಪಲ್ಲಾಗಿ ಮಾರ್ನಿಂಗು ಪೂಜೆ ಮಾಡ್ತಾ ಇದ್ದಾಳೆ. ಸೊ ಇಷ್ಟೇ ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆನೇ ನಾವು ಮಾಡೋದು ಯಾವಾಗಲೂ. ಸೊ ಸಾಯಂಕಾಲ ಇನ್ನೊಂದು ಸತಿ ಕೂಡ ಪೂಜೆ ಮಾಡಬೇಕು. ಸೊ ಸಿಂಪಲಾಗಿ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ನಮ್ಮ ಪಾಪುಗೆ ಇಲ್ಲಿ ಫುಡ್ಡು ರಾಗಿ ಸರಿ ಮಾಡಿಟ್ಟಿದ್ದೀನಿ, ಇವಾಗ ತಿನ್ನಿಸ್ಕೋಬೇಕು ಅವಳಿಗೆ. ಸೊ ಅವಳು ಫಸ್ಟು ತಿನ್ನಿಸ್ಬಿಟ್ರೆ ನಾನು ನೆಕ್ಸ್ಟು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನಾನು ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ, ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಸೊ ರೈಸ್ ಬಾತ್ ಮಾಡಾಯಿತು. ಸೊ ಇವಾಗ ನಾನು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಪಾಪು ನೋಡಿ ಆ ದಿಂಬೆ ಎತ್ತಿ ಕೆಳಗಡೆ ಬಿಸಾಕ್ತಾಳೆ. ಸೊ ತರಲೆ ಮಾಡ್ತಾ ಇದ್ದಾಳೆ, ಇವಾಗ ಸಿಕ್ಕಾಪಟ್ಟೆ ತರಲೆ ಮಾಡ್ತಾಳೆ. ಸೊ ಮಧ್ಯಾಹ್ನ ಊಟಕ್ಕೆ ಪಲಾವ್ ಅಂದರೆ ರೈಸ್ ಬಾತ್ ಮತ್ತು ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಂಡಿದ್ವಿ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಈವ್ನಿಂಗು ಇನ್ನೊಂದು ಸ್ವಲ್ಪ ಹೂವನ್ನ ತರಿಸ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಚಂದನ.
ಸೊ ನಾವು ಯಾವುದೇ ಹಬ್ಬ ಆಯಿತು ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ಸ್ ನಾವು ದೀಪ ಹಚ್ಚಿ ಪೂಜೆ ಮಾಡ್ತೀವಿ. ಸೊ ಈಗ ಮತ್ತೆ ಈವ್ನಿಂಗು ಮಠಕ್ಕೆ ಹೋಗೋಣ, ರಾಯರ ಮಠಕ್ಕೆ ಹೋಗೋಣ, ಹಾಗೆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ದೇವ್ರಿಗೆ ದೀಪ ಹಚ್ತಾ ಇದ್ದಾಳೆ ನಮ್ಮ ಚಂದನ. ಹಾಗೆ ಇವತ್ತು ಕೂಡ ಹಬ್ಬ ಇರೋದ್ರಿಂದ ನಮ್ಮ ಪಾಪುಗೆ ಇವತ್ತು ಹೊಸಲು ದಾಟಿಸ್ಬಿಡೋಣ ಅಂತ ಆಲ್ಮೋಸ್ಟ್ ಒಳಗೆ ಇವಾಗ ಇನ್ನೇನು 1 ವರ್ಷ ಆಗ್ತಾ ಬಂತು. 9 ತಿಂಗಳಿಗೇ ದಾಟಿಸ್ಬೇಕಿತ್ತು, ಬಟ್ ದಾಟ್ಸೋಕ್ಕಾಗಿರಲಿಲ್ಲ. ಸೊ ಈಗ ಒಳ್ಳೆ ದಿನ ಇದೆ ಅಲ್ವಾ, ಹಬ್ಬದ ದಿನವೇ ಅವಳಿಗೆ ಹೊಸಲು ಕೂಡ ದಾಟಿಸ್ಬಿಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪೂಜೆಗೆ. ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸಲು ದಾಟೋ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾವು ರಾಯರ ಮಠಕ್ಕೆ ಹೋಗೋಣ, ಹಾಗೆ ಯಾವುದಾದ್ರೂ ಟೆಂಪಲ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಪಾಪು ಇಲ್ಲಿ ಮಲ್ಕೊಂಡಿದ್ದಾಳೆ. ಆ್ಯಂಡ್ ಇವಾಗ ಮಲ್ಕೊಂಡು ಎದ್ದಿದ್ದಾಳೆ ಇವಾಗ. ಸೊ ಅವಳಿಗೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊಸಲು ದಾಟಿಸ್ಬೇಕು ಇವಾಗ. ಆ್ಯಂಡ್ ಹಾಗೆ ನಾನು ಹೊಸಲಿಗೆ ಸಿಂಪಲಾಗಿ ಫಸ್ಟ್ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಸೊ ಯಾರ್ಯಾರು ಯಾವ ಕಡೆ ಯಾವ ಥರ ಮಾಡ್ತಾರೆ, ಯಾರ್ಯಾರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಅನ್ನೋದಕ್ಕಿಂತ ನಂಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು, ಇದು ಯಾವುದು ಗ್ರ್ಯಾಂಡಾಗಿ ಮಾಡೋವಂಥದ್ದಲ್ಲ. ನಮ್ಮ ಮನೆಯಲ್ಲಿ ಯಾವ ಥರ ಸಿಂಪಲ್ಲಾಗಿ ಮಾಡ್ತಾರೋ ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ಳೋವಂಥದ್ದು ಅಷ್ಟೇ ಇದು. ಆ್ಯಂಡ್ ಪಾಪುನ ಕರಿತಾ ಇದ್ದೀವಿ, ಆಚೆ ಬಾ ಅಂತ ಹೇಳ್ಬಿಟ್ಟು ಹೊಸಲು ದಾಟ್ಕೊಂಡು. ಅವಳು ಮಿಕ್ಕಿ ಟೈಮಲ್ಲೆಲ್ಲ ಬೇಗ ಆಚೆ ಬಂದುಬಿಡ್ತಾಳೆ. ಸೊ ಇವತ್ತು ಹೊಸಲು ದಾಟ್ಸೋಣ ಅಂದ್ಕೊಂಡಿರೋ ಟೈಮಲ್ಲಿ ಆಚೆ ಕರಿಯೋಕ್ಕೆ ಒಂದು ದೊಡ್ಡ ಸರ್ಕಸ್ಸೇ ಮಾಡಬೇಕಾಯಿತು. ಅವಳಿಗೆ ಮೊಬೈಲ್ಸ್ ಕೊಡೋದು, ಅಂದರೆ ಅವಳಿಗೆ ಬನಾನಾ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಬನಾನಾ ತೋರಿಸಿದಾಯಿತು ಆ್ಯಂಡ್ ಮೊಬೈಲ್ ಕೂಡ ತೋರಿಸಿದಾಯಿತು. ಎಷ್ಟೊಂದು ಆಚೆ ಬರ್ತಾನೆ ಇರಲಿಲ್ಲ ಅವಳು, ಮಿಕ್ಕಿ ಟೈಮಲ್ಲೆಲ್ಲ ಆಚೆ ಹೋಗ್ತಾಳೆ. ಇವತ್ತು ಆಚೆ ಬಾ ಅಂತ ಕರೀತಾಯಿದ್ರು, ಇವತ್ತು ಬರ್ತಾ ಇಲ್ಲ ಅವಳು. ನೋಡಿ ಅಲ್ಲೇ ಕುತ್ಕೊಬಿಟ್ಟಿದ್ದಾಳೆ. ಮೊಬೈಲೆಲ್ಲ ತೋರಿಸಿದಾಯಿತು. ಆ ಮೊಬೈಲ್ ತೋರಿಸಿದ ತಕ್ಷಣ ಸ್ವಲ್ಪ ಆಚೆ ಬರೋದಕ್ಕೆ ಮನ್ಸು ಮಾಡಿದ್ಲು. ಸೊ ಒಂದು ಬನಾನಾ ಒಂದು ಮೊಬೈಲ್ ತೋರಿಸಿದ ತಕ್ಷಣ ಅವಳು ಆಚೆ ಬರೋದಕ್ಕೆ ಮನ್ಸು ಮಾಡಿರೋವಂಥದ್ದು. ನೋಡಿ ಬರ್ತಾನೇ ಇಲ್ಲ, ಕುತ್ಕೊಂಡಿದ್ದಾಳೆ. ಸೊ ಮೊಬೈಲಲ್ಲಿ ಪಕ್ಕದಲ್ಲಿ ಇಟ್ಟಿದ ಮೇಲೆ ನೋಡಿಬಿಟ್ಟು ನಿಧಾನಕ್ಕೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಆಚೆಗಡೆ. ಮೊಬೈಲ್ ನೋಡ್ಬಿಟ್ಟು ಇವಾಗ ಬರಬೇಕು ಅಂತ ಅನಿಸ್ತಾ ಇದೆ ಅವಳಿಗೆ ಆಚೆಗಡೆ. ಮಿಕ್ಕಿದ ದಿನಗಳೆಲ್ಲ ಹೋಗಿ ಹೊಸ್ಲ ಹತ್ರ ಕೂತ್ಕೊಂಡಿರೋಳು, ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಬಟ್ ಇವಾಗ ಆಚೆ ಬರಬೇಕು ಅನ್ನೋ ಟೈಮ್ನಲ್ಲಿ ಬರೋಕ್ಕೆ ರೆಡಿ ಇಲ್ಲ. ನೋಡ್ಬೇಡ, ಫೋನ್ ತಗೋ ಅದಾದ್ಮೇಲೆ ಯಪ್ಪ ಇವಾಗಿನ ಮಕ್ಕಳು ಹೆಂಗೆ ಅಂತಂದರೆ ಮೊಬೈಲ್ ಫೋನ್ ತೋರಿಸಿದ್ರೆ ಆಚೆ ಬರೋ ಥರ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ಮೊಬೈಲ್ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ, ಬಟ್ ಇವಾಗ ನೋಡಿ ಮಕ್ಕಳಿಗೆ ಮೊಬೈಲ್ನ ತೋರಿಸಿ ಹೊಸಲು ದಾಟಿಸೋ ಥರ ಆಗ್ಬಿಟ್ಟಿದೆ. ಈ ಥರ ಶಾಸ್ತ್ರಗಳೆಲ್ಲ ಮಾಡೋ ಥರ ಆಗ್ಬಿಟ್ಟಿದೆ. ನೋಡಿ ಕೊನೆಗೆ ಮೊಬೈಲು ಮತ್ತು ಅವಳಿಗೆ ಏಲಕ್ಕಿ ಬನಾನಾ ಅಂದರೆ ತುಂಬ ಇಷ್ಟ ಇದೆ. 2 ತೋರಿಸಿದ್ಮೇಲೆ ಇವಾಗ ಆಚೆ ಬರ್ತಾಳೆ ಅವಳು. ಫೈನಲಿ ತುಂಬ ಹೊತ್ತು ಕಾದ್ವಳು ಆಚೆ, ಒಂದು 10-15-20 ನಿಮಿಷ ಕಾದ್ರೂ ಆಚೆನೇ ಬಂದಿಲ್ಲ. ಕೊನೆಗೆ ಬನಾನಾ ಮತ್ತು ಆ ಮೊಬೈಲ್ ತೋರಿಸಿದ್ಮೇಲೆ ಫೈನಲಿ ಆಚೆ ಬಂದ್ಲು. ಆದ್ರೂ ತುಂಬಾ ಕಷ್ಟ ಆಯಿತು ಅವಳನ್ನ ಆಚೆ ಕರೆಯೋದು. ಅಂದರೂ ಬರ್ತಾ ಇದ್ದಾಳೆ ಇವಾಗ, ಇನ್ನೂ ಬಂದಿಲ್ಲ. ಈಗ ಬಂದು ಅಲ್ಲಿ ಬಂದು ರಂಗೋಲಿ ಮೇಲೆ ಬಂದು ಹೊಸಲು ದಾಟದ್ಲು. ನಮಸ್ಕಾರ ಮಾಡ್ತಾಳೆ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾದ ನಂತರ ನಾವು ನೆಕ್ಸ್ಟು ರಾಯರ ಮಠಕ್ಕೆ ಹೋಗೋಣ, ಹಾಗೆ ಟೆಂಪಲ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಆನ್ ದ ವೇ ಹೋಗ್ತಾ ಇರಬೇಕಾದ್ರೆ ಏನು ಶನಿ ಪರಮಾತ್ಮ ದೇವರು ನಮ್ಮನ್ನು ಕರೆಸ್ಕೊಂಡು ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಶನಿ ಪರಮಾತ್ಮ ಟೆಂಪಲ್ಗೆ ನಾವು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಏನೋ ಒಂಥರಲ್ಲ, ದೇವರು ನಮ್ಮನ್ನು ನೋಡಬೇಕು, ಅವ್ರು ನೋಡಬೇಕು ಅನಿಸಿದಾಗ ನಮ್ಮನ್ನು ದೇವರು ಕರ್ಸ್ಕೋತಾರಂತೆ. ಹಾಗೆಯೇ ಫಸ್ಟು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅದಾದ ನಂತರ ರಾಯರ ಮಠಕ್ಕೆ ಬಂದ್ವಿ. ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ರಾಯರ ಮಠ
ಮುಂದೆ ಬಾಗಿಲು ಕ್ಲೋಸ್ ಆಗಿತ್ತು. ಬಟ್ ಏನೇ ಆದ್ರೂ ಹಿಂದ್ಗಡೆ ಒಂದು ಬಾಗಿಲು ಓಪನ್ ಇತ್ತು ನಮಗೆ. ಸೊ ಹೋದ್ವಿ, ತೀರ್ಥ ಪ್ರಸಾದ ಮಂಗಳಾರತಿ ಎಲ್ಲ ಸಿಕ್ತು ನಮಗೆ. ಸೊ ಮಠಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದ ತಕ್ಷಣ ನೋಡಿ ನಮ್ಮ ಚಂದ್ರ ಇಲ್ಲಿ ಇವಾಗ ರೀಲ್ಸ್ ಮಾಡ್ತಾ ಇದ್ದಾಳೆ. ಒಂದು ವೀಡಿಯೋ ಮಾಡ್ತೀನಿ, ಶೂಟ್ ಮಾಡು ಅಂತ ಹೇಳಿದ್ಲು. ಸೊ ಇವಾಗ ರೀಲ್ಸ್ ಮಾಡ್ತಾ ಇದ್ದೀವಿ ನಾವು. ಸೊ ಮನೆಗೆ ಬಂದು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇದೇ ಹಬ್ಬದ ಆಚರಣೆ ಆಗಿತ್ತು. ಸೊ ಇವತ್ತಿನ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.